ಹಲೋ ವ್ಯೂವರ್ಸ್, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಮತ್ತು ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಗ್ಲೀಷ್ನ ಕರಿಕ್ಯುಲಮ್ನ ಇಂಟ್ರೊಡಕ್ಷನ್ನ ಕಡೆಗೆ ಹೋಗ್ತಾ ಇದ್ದೇವೆ. ಇದರಲ್ಲಿ ನಾವು ಸಿಲೆಬಸ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಕಲಿಲಿಕ್ಕಿದ್ದೇವೆ. ನಿಮಗೆ 2 ಬುಕ್ಗಳು ಸಿಗ್ತವೆ ಸೆಕೆಂಡ್ PUCಯಲ್ಲಿ. ಅದರಲ್ಲಿ ಒಂದು ಸ್ಪ್ರಿಂಗ್ಸ್ ಆಗಿರ್ತದೆ, ಅದು ಟೆಕ್ಸ್ಟ್ ಬುಕ್ ಆಗಿರ್ತದೆ, ಮತ್ತು ವರ್ಕ್ ಬುಕ್ ಸ್ಟ್ರೀಮ್ಸ್ ಆಗಿರ್ತದೆ. ಬುಕ್ ನಂಬರ್ 1 ಟೆಕ್ಸ್ಟ್ ಬುಕ್ ಸ್ಪ್ರಿಂಗ್ಸ್ನಲ್ಲಿ 7 ಚಾಪ್ಟರ್, 1 ಪ್ಲೇ, ಹಾಗೇನೆ 6 ಪೋಮ್ಸ್ಗಳಿವೆ. ಟೋಟಲ್ ಆಗಿ 14 ಯೂನಿಟ್ಸ್ಗಳಲ್ಲಿ ನಾವು ಲೆಸನ್ಗಳನ್ನು ಕಲಿಲಿಕ್ಕಿದ್ದೇವೆ. ಮೊದಲನೇದಾಗಿ ನಮ್ಮ ಫಸ್ಟ್ ಲೆಸನ್ ಏನು, ರೋಮಿಯೋ ಜೂಲಿಯಟ್ ವಿಲಿಯಂ ಶೇಕ್ಸ್ಪಿಯರ್ ಇಂದ ಬರೆದಿರುವಂಥದ್ದು. ಇದು ಪೋಮ್ನಲ್ಲಿದೆ. ಹಾಗೆ 2 ಡಿಯರ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥದ್ದು, ಅದು ಪ್ರೋಸಲ್ಲಿದೆ. ಹಾಗೆ ಆನ್ ಚಿಲ್ಡ್ರನ್ ಖಲೀಲ್ ಗಿಬ್ರನ್ ಬರೆದಿದ್ದಾರೆ, ಅದೊಂದು ಪೋಯಮ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ವಿಚ್ ಇಸ್ ರಿಟನ್ ಬೈ ವಂದನಾ ಶಿವ, ಅದು ಪ್ರೋಸ್ ಆಗಿರ್ತದೆ. ಅ ಸನ್ನಿ ಮಾರ್ನಿಂಗ್, ಅದು ಒಂದು ಡ್ರಾಮಾ ಆಗಿದೆ. ಹಾಗೇನೆ ವೆನ್ ಯು ಆರ್ ಓಲ್ಡ್ ಮತ್ತೆ ಪೋಯಮ್ ಆಗಿರ್ತದೆ, WB ಈಟ್ಸ್ ಬರೆದಿರುವಂಥದ್ದು. ದ ಗಾರ್ಡನರ್ P ಲಂಕೇಶ್ ಇಂದ ಬರೆದಂಥದ್ದು, ಇದು ಪ್ರೋಸ್ ಆಗಿರ್ತದೆ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ವಿಚ್ ಇಸ್ ರಿಟನ್ ಬೈ ಪ್ಯಾಬ್ಲೋ ನೆರೂಡಾ, ಪೋಯಮ್ ಆಗಿದೆ ಅದು. ಐ ಬಿಲೀವ್ ಬುಕ್ಸ್ ವಿಲ್ ನಾಟ್ ಡಿಸಪಿಯರ್, ಇದು ಬಾರ್ಜಸ್ ಅವರ ಲೈಫಿನ ಕಥೆ ಆಗಿದೆ, ಅದು ಪ್ರೋಸಲ್ಲಿದೆ. ಮತ್ತು ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ಕುವೆಂಪು ಅವರು ಬರೆದಿರುವಂಥದ್ದು, ಇದು ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿರುವಂತಹ ಪೋಯಮ್ ಆಗಿರ್ತದೆ. ಹಾಗೇನೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ಹಾಗೆ ದ ವೋಟರ್ ವೇರ್ ದೆರ್ ಇಸ್ ಅ ವೀಲ್, ಇದೆಲ್ಲ 3 ಲೆಸನ್ಗಳು ಪ್ರೋಸ್ ಆಗಿರ್ತದೆ. ಮತ್ತು ವಾಟರ್, ಇದು ಪೋಯಮ್ ಆಗಿರ್ತದೆ. ಸೊ ವರ್ಕ್ ಬುಕ್ ಅಲ್ಲಿ ನಾವು ಏನೆಲ್ಲ ಕಲಿಬಹುದು, ಟೋಟಲ್ ಆಗಿ ನಮಗೆ 4 ಯೂನಿಟ್ಸ್ಗಳು ಕಾಣ್ತದೆ. ಅದರಲ್ಲಿ ಪ್ರೊನೌನ್ಸ್, ಪ್ರಿಪೋಸಿಷನ್ಸ್ ಮತ್ತು ಆರ್ಟಿಕಲ್, ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್, ಹಾಗೆ ಜಂಬಲ್ಡ್ ಸೆಗ್ಮೆಂಟ್, ಕ್ವಶನ್ ವರ್ಡ್ಸ್, ಕ್ವಶನ್ ಟ್ಯಾಗ್ಸ್, ಎಕ್ಸ್ಪ್ರೆಷನ್, ಪ್ಯಾಸಿವ್ ವಾಯ್ಸ್ ಮತ್ತು ರಿಪೋರ್ಟೆಡ್ ಸ್ಪೀಚ್. ಇದರಲ್ಲಿ ಈ 2 ಟಾಪಿಕ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಮತ್ತು ಇದೆಲ್ಲ ನಿಮಗೆ ಫಸ್ಟ್ ಇಯರಲ್ಲಿ ಕವರ್ ಅಪ್ ಆಗಿರೋದ್ರಿಂದ ಇದನ್ನು ನಾವು ಸೆಕೆಂಡ್ ಇಯರಲ್ಲಿ ಅಷ್ಟು ಇನ್ಡೆಪ್ತ್ ಆಗಿ ಮಾಡೋದಿಲ್ಲ, ಆ್ಯಸ್ ಎ ರಿವಿಷನ್ ಆಗಿ ನಾವು ಕ್ಲಾಸಲ್ಲಿ ಮಾಡ್ತೇವೆ. ಸೊ ಮತ್ತು ಎಕ್ಸ್ಪ್ರೆಷನ್ಗಳು ಹೊಸ ಪ್ಯಾಟರ್ನ್ನ ಅಕಾರ್ಡಿಂಗ್ ಆಗಿ ಹೋಗ್ತವೆ. ಇವನ್ ಕ್ವಶನ್ ವರ್ಡ್ಸ್ ಮತ್ತು ಕ್ವಶನ್ ಟ್ಯಾಗ್ಸ್ಗಳು ಕೂಡ ಇರೋದಿಲ್ಲ. ಇದು ಆ್ಯಸ್ ಅ ರಿವಿಷನ್ ನಿಮಗೆ ವರ್ಕ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು. ಹಾಗಾದರೆ ಯೂನಿಟ್ 2 ಅಲ್ಲಿ ನಮಗೆ ರೀಡಿಂಗ್ ಸೆಕ್ಷನಲ್ಲಿ ಪ್ರೋಸ್ ಟೆಕ್ಸ್ಟ್ ಅಥವಾ ಕಾಂಪ್ರಹೆನ್ಷನ್ ಪ್ಯಾಸೇಜಸ್ಗಳನ್ನು ಕೊಟ್ಟಿರ್ತಾರೆ. ಹಾಗೆ ಯೂನಿಟ್ 3 ಅಲ್ಲಿ ಲಿಂಕರ್ಸ್, ನೋಟ್ ಮೇಕಿಂಗ್ ಮತ್ತು ಲೆಟರ್ ರೈಟಿಂಗ್ ಅನ್ನು ಕೊಟ್ಟಿದ್ದಾರೆ, ಇದು ಕೂಡ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ತದೆ. ಹಾಗೆ ಯೂನಿಟ್ 4 ಅಲ್ಲಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಲ್ಲಿ ಡೈಲಾಗ್ ರೈಟಿಂಗ್ ಮತ್ತು ನೋಟ್ ಮೇಕಿಂಗ್ ಅನ್ನು ಕೊಟ್ಟಿರ್ತಾರೆ. ಸೊ ಈಗ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ನ ಕಡೆಗೆ ಹೋಗೋಣ. ಹಾಗಾಗಿ ಸೆಕ್ಷನ್ A ಅಲ್ಲಿ 50 ಮಾರ್ಕ್ಸ್ಗೆ ನೀವು ಬರಿಬೇಕಾಗ್ತದೆ, ಮತ್ತು ಸೆಕ್ಷನ್ B ಅಲ್ಲಿ 30 ಮಾರ್ಕಿಗೆ ಬರಿಬೇಕಾಗ್ತದೆ. ಸೊ ಟೋಟಲ್ ಆಗಿ 80 ಮಾರ್ಕ್ಸ್ನ ಸೆಕೆಂಡ್ PUCಯ ಕ್ವಶನ್ ಪೇಪರ್ ನಿಮಗಿರ್ತದೆ, ಮತ್ತು 20 ಮಾರ್ಕ್ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಬರ್ತದೆ. ಹಾಗಾದರೆ ಸೆಕ್ಷನ್ A ಅಂಡರಲ್ಲಿ ಮೇನ್ 1 ಅಲ್ಲಿ ಟೋಟಲ್ ಆಗಿ 20 ಮಾರ್ಕ್ ನಿಮಗೆ ಸಿಗ್ತದೆ. ಮತ್ತು ಪಾಸ್ ಆಗುವವರಿಗೆ ಇದಂತೂ ತುಂಬಾನೇ ಒಳ್ಳೆಯದಾದಂತಹ ಒಂದು ಸ್ಕೀಮ್ ಆಗಿರ್ತದೆ. ಸೆಕ್ಷನ್ 1 ಮೇನ್ 1 ಟೋಟಲ್ ಸ್ಕೋರ್ ಇಸ್ 20 ಮಾರ್ಕ್ಸ್. ಅದರಲ್ಲಿ ನಿಮಗೆ 10 ಮಲ್ಟಿಪಲ್ ಚಾಯ್ಸ್ನ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ಪಿಕ್ ಮಾಡಿ ಬರಿಬೇಕಾದಂಥದ್ದು. ಅದರ ಜೊತೆಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್, ಇದು ನಥಿಂಗ್ ಬಟ್ ಏನು ಅಂತ ಹೇಳಿದ್ರೆ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ನ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಆಗಿರ್ತದೆ, ಅದು 2 ಮಾರ್ಕಿಗೆ ಇರ್ತದೆ. ಹಾಗೇನೆ ಲಿಂಕರ್ಗಳನ್ನು ಯೂಸ್ ಮಾಡಿಕೊಂಡು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಮಾಡುವಂಥದ್ದು, ಅದು 3 ಮಾರ್ಕಿಗೆ. ಹಾಗೆ ಮ್ಯಾಚ್ ದ ಫಾಲೋವಿಂಗ್, ಇಲ್ಲಿ ನಾನು ಹೇಳಿರುವಂಥದ್ದು, ಆಗ ಹೇಳಿದೆ ನಾನು, ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಮ್ಯಾಚ್ ದ ಫಾಲೋವಿಂಗ್ಸ್ನಲ್ಲಿ ಕೊಡ್ತೇವೆ ಸೆಕೆಂಡ್ PUCಯಲ್ಲಿ. ಹಾಗೆ ಅದರ ಜೊತೆಗೇನೆ ಲೆಸನ್ ಮತ್ತು ಲೆಸನ್ನ ಆಥರ್ಗಳ ಹೆಸರುಗಳನ್ನು ಕೂಡ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದು 2 ವರ್ಷಕ್ಕಿಂತ ಹಿಂದೆ ಅಂದರೆ 2021 ಇಂದ ಈ ಪ್ಯಾಟರ್ನ್ ನಿಮಗೆ ಚಾಲ್ತಿಯಲ್ಲಿ ಇರುವಂಥದ್ದು. ಸೊ ಈಗ ಮೇನ್ 2 ಅಲ್ಲಿ 24 ಮಾರ್ಕಿಗೆ ಲಾಂಗ್ ಆನ್ಸರ್ನ ಕ್ವಶನ್ಗಳು, ಅದು ಯಾವುದು, ಟೋಟಲ್ ಆಗಿ 6 ಕ್ವಶನ್ಗಳನ್ನು ನೀವು ಬರಿಬೇಕು, 4 ಮಾರ್ಕಿಂದು. ಅದರಲ್ಲಿ 6 ಟೋಟಲ್ ಆಗಿರುವಂಥದ್ದು, ಅದರಲ್ಲಿ 2 ನೀವು ಪೋಮ್ಸ್ ಇಂದ ಮಿನಿಮಮ್ ತೆಗೆದುಕೊಳ್ಳೇಬೇಕಾಗ್ತದೆ.
ಅದು ಟೋಟಲ್ ಆಗಿ ಅಂತ ಹೇಳಿದ್ರೆ ಟೋಟಲ್ ಆಗಿ 6 ಕ್ವಶನ್ಗಳನ್ನು ನೀವು ಲೆಸನಿಂದಾನೇ ಬರೆದ್ರೆ ಅದು ಕೊನೆಯ 2 ಕ್ವಶನ್ಗಳನ್ನು ಇನ್ವ್ಯಾಲಿಡ್ ಮಾಡ್ತಾರೆ. ನಿಮಗೆ ಟೋಟಲ್ ಆಗಿ 4 ಕ್ವಶನಿಗೆ ಮಾತ್ರ ಆನ್ಸರ್ಗಳನ್ನು ಅಥವಾ ನಿಮ್ಮ ಆನ್ಸರ್ಗಳನ್ನು ವ್ಯಾಲ್ಯುವೇಟ್ ಮಾಡ್ತಾರೆ. ಸೊ ಕೊನೆಯ ಮೇನ್ 6 ಮಾರ್ಕಿದ್ದು ಲಾಂಗ್ ಆನ್ಸರ್ ಅದು 200 ವರ್ಡ್ಸಲ್ಲಿ ಬರಿಬೇಕು. ಅದು 6 ಮಾರ್ಕ್ಸಿಗೆ. ಇದು ನಿಮಗೆ ಏನು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ 4 ಮಾರ್ಕ್ಸಿಗೆ ನೀವು ಮಿನಿಮಮ್ ಒಂದು 50 to 70% ಆಫ್ ದ ಪೇಪರ್ ನಿಮ್ಮ ಎಕ್ಸಾಮಿನೇಷನ್ ಪೇಪರಲ್ಲಿ ಆನ್ಸರ್ ಬರಿಬೇಕು. ಮತ್ತು 6 ಮಾರ್ಕ್ಸ್ನದ್ದಾದರೆ 1 ಪೇಜಿಂದ 1.5 ಪೇಜಿನ ತನಕ ಮಿನಿಮಮ್ ನೀವು 6 ಮಾರ್ಕಿನ ಕ್ವಶನಿಗೆ ಬರೀಲೇಬೇಕಾಗ್ತದೆ. ಸೊ ಈಗ ನಾವು ಸೆಕ್ಷನ್ ಬಿಗೆ ಬಂದಿದ್ದೇವೆ. ಇದು ಗ್ರಾಮರಲ್ಲಿ ಇರ್ತದೆ. ನೀವು ಗ್ರಾಮರ್ ಇದರಲ್ಲಿ ಇರ್ತದೆ ಅಂದರೆ ಮೇನ್ 1ಅಲ್ಲಿ ಕೂಡ ಗ್ರಾಮರ್ ಇತ್ತು. ಅದು ಪಾಸಿಂಗ್ ಪ್ಯಾಕೇಜ್ ಇತ್ತು. ಇದು ನಿಮಗೆ ಕೋರ್ ಆಗಿ 30 ಮಾರ್ಕಿನ ಡೆಡಿಕೇಟೆಡ್ ಗ್ರಾಮರ್ ಸೆಕ್ಷನ್ ಆಗಿರ್ತದೆ. ಸೊ ಮೇನ್ 4ಅಲ್ಲಿ 14 ಮಾರ್ಕ್ಸಿನ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅದು 2 ಸೆಕ್ಷನಲ್ಲಿ ಡಿವೈಡ್ ಆಗಿದೆ. ಒಂದು ಪ್ಯಾಸೇಜ್ ಕಾಂಪ್ರಹೆನ್ಷನ್, ಮತ್ತೊಂದು ನಿಮಗೆ ಏನು ಪ್ರೊನೌನ್ ಆಗಿರ್ತದೆ. ಅದು ಡೈರೆಕ್ಟಾಗಿ ಹೇಳೋದಿಲ್ಲ ಅವರು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಡರ್ಲೈನ್ಡ್ ವರ್ಡ್ ಏನನ್ನ ಹೇಳ್ತದೆ ಅಂತ ಹೇಳುವಂಥದ್ದನ್ನು ನಿಮಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ನ ರೀತಿಯೇ ಇದು ಕೂಡ ಇರುವಂಥದ್ದು. ಮತ್ತು ಪ್ಯಾಸೇಜ್ ಕಾಂಪ್ರಹೆನ್ಷನ್ ನಿಮಗೊಂದು ಪೀಸ್ ಆಫ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದರ ಮೇಲೆ 10 ಮಾರ್ಕಿನ ಕ್ವಶನ್ ಅಂದರೆ ಒಂದು ಮಾರ್ಕಿನ 10 ಕ್ವಶನ್ಗಳನ್ನು ಸೆಟ್ ಮಾಡಿರ್ತಾರೆ. ಅದನ್ನು ನೀವು ಸಿಂಪಲ್ ಆಗಿ ಬರೆದು ಮುಗಿಸಿದರೆ ಆಯಿತು. ಸೊ ಮೇನ್ 5ಅಲ್ಲಿ 7 ಮಾರ್ಕಿನ ಕ್ವಶನ್ ಇರ್ತದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಈಸಿಯಾಗಿ ಮಾರ್ಕ್ ತೆಗಿಬೋದು. ಅದೇನು ಅಂತ ಹೇಳಿದ್ರೆ ಡೈಲಾಗ್ ಆಗಿರ್ತದೆ. ಅದು 3 ಮಾರ್ಕಿಗೆ ನೀವು 3 ಡೈಲಾಗ್ಗಳನ್ನು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ರೂಪದಲ್ಲಿ ಬರಿಬೇಕು. ಇದರ ನಂತರ ನೀವು ರಿಪೋರ್ಟೆಡ್ ಸ್ಪೀಚಿನ ಕನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ಇದು ನಿಮಗೆ ಟಿಪಿಕಲಿ ಪ್ಲೇ ಅಥವಾ ನಿಮ್ಮ ಲೆಸನ್ನಿಂದಾನೇ ಕೊಡುವಂಥದ್ದು, ಹೊರಗಡೆಯಿಂದ ಬರುವುದಿಲ್ಲ. ಅದು 4 ಮಾರ್ಕಿಗೆ ಕ್ಯಾರಿ ಆಗ್ತದೆ. ಸೊ ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಮೇನ್ 6ಅಲ್ಲಿ 9 ಮಾರ್ಕ್ಸ್ನ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅದು ಏನು ಅಂತ ಹೇಳಿದ್ರೆ ಒಂದು ನೋಟ್ ಮೇಕಿಂಗ್. ಅದಕ್ಕೆ ಏನು ಮಾಡಬೇಕು, ಒಂದು ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಮತ್ತು ಒಂದು ಎಂಟಿ ನೋಟನ್ನು ಕೊಟ್ಟಿರ್ತಾರೆ, ಫ್ಲೋ ಚಾರ್ಟನ್ನು ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಅದನ್ನು ಡ್ರಾ ಮಾಡಿಕೊಂಡು ಆ ಇನ್ಫಾರ್ಮೇಷನನ್ನು ಓದಿಕೊಂಡು ಅದನ್ನು ಫಿಲ್ ಮಾಡಿಕೊಂಡ್ರೆ ಆಯಿತು. ಅದು 8 ಬ್ಲಾಕಲ್ಲಿ ಇರ್ತದೆ. ಅರ್ಧ ಮಾರ್ಕ್ ಇರ್ತದೆ. ಒಂದು ಬ್ಲಾಕಿಗೆ ಅರ್ಧ ಮಾರ್ಕನ್ನು ಡೆಸಿಗ್ನೇಟ್ ಮಾಡಿರ್ತಾರೆ. ಟೋಟಲ್ ಆಗಿ 4 ಮಾರ್ಕ್ಸ್ನ ಕ್ವಶನ್ ಆಗಿರ್ತದೆ. ಮತ್ತು 5 ಮಾರ್ಕ್ಸಿಗೆ ಜಾಬ್ ಅಪ್ಲಿಕೇಶನ್ ಲೆಟರ್ಸನ್ನು ನೀವು ಬರಿಬೇಕಾಗ್ತದೆ. ಸೊ ಇದು ನಿಮ್ಮ ಸೆಕೆಂಡ್ ಇಯರ್ನ ಕ್ವಶನ್ ಪೇಪರ್ ಪ್ಯಾಟರ್ನ್. ಅದರ ಜೊತೆಗೆ ಒಂದು ಶಾರ್ಟ್ ಗ್ಲಿಮ್ಸ್ ಆಫ್ ದ ಲೆಸನ್. ಇದನ್ನು ನಾನು ರಫ್ ಆಗಿ ಹೇಳಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಒಂದೊಂದೇ ಲೆಸನ್ಗಳ ಸಮ್ಮರಿಗಳನ್ನು ಕನ್ನಡದಲ್ಲಿಯೇ ನಿಮಗೋಸ್ಕರ ತರ್ತಾ ಇರ್ತೇನೆ. ಹಾಗಾಗಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ನಾನು ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಾಯೋನಾರ.